ಇನ್ನು ದೆಹಲಿಯಲ್ಲಿ ಭಯೋತ್ಪಾದಕ ಸ್ಕೆಚ್ ಇದೆಯಲ್ಲ, ಇದು ನಿನ್ನೆ ಮೊನ್ನೆಯಿಂದ ನಡೆದಿರುವಂತದ್ದಲ್ಲ. ಸುಮಾರು 2 ವರ್ಷದಿಂದ ಈ ತರದ ಒಂದು ಬ್ಲಾಸ್ಟ್ ಮಾಡಬೇಕು, ಈ ತರದ ಒಂದು ವಿಧ್ವಂಸಕ ಕೃತ್ಯ ಎಸಗಬೇಕು ಅಂತೇಳಿ ಇವರು ಮುಂಚೆಯಿಂದಲೇ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಅದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ದೆಹಲಿಯನ್ನ ಸ್ಫೋಟಿಸಿದ್ರಲ್ಲ, ಅಲ್ಲಿ ಸ್ಫೋಟ ಮಾಡಿದ್ರಲ್ಲ, ಆ ಭಯೋತ್ಪಾದಕ ಸ್ಕೆಚ್ ಏನಿದೆ ಅದು ನಿನ್ನೆ ಮೊನ್ನೆ ಕುತ್ಕೊಂಡು ಆಲ್ ಆಫ್ ಎ ಸಡನ್ ಮಾಡದಂತಹ ಕೃತ್ಯ ಅಲ್ಲ, ಪಕ್ಕಾ ಪ್ರೀ ಪ್ಲಾನ್ ಆಗಿತ್ತು. ಇದಕ್ಕೆ ಅಂತಾನೆ 2 ವರ್ಷದಿಂದ ಇವರು ತಯಾರಿ ಮಾಡ್ಕೊಂಡಿದ್ರು. ಜನವರಿ ಸಂದರ್ಭದಲ್ಲೇನೆ ಆ ಡಾಕ್ಟರ್ ಮುಜಾಮಿಲ್ ಉಮರ್ ಎಲ್ಲ ದೆಹಲಿ ಬಳಿ ಬಂದು ಅದರ ಸ್ಥಳವನ್ನ ನೋಡ್ಕೊಂಡು ಹೋಗಿದ್ರು, ಅಲ್ಲಿ ಸೆಕ್ಯೂರಿಟಿ ಹೇಗಿದೆ ಅಂತೇಳಿ. ವೈಟ್ ಕಾಲರ್ ಟೆರರ್ ಗ್ಯಾಂಗ್ ಏನಿದೆ 2 ವರ್ಷದಿಂದ ಸಂಚನ್ನ ರೂಪಿಸ್ತಾ ಇತ್ತು. ಈ ಎಲ್ಲ ಅಂಶಗಳು ಕೂಡ ಈಗ ಗೊತ್ತಾಗ್ತಾ ಇದೆ ತನಿಖೆಯ ಹಂತದಲ್ಲಿ. ಇದರ ಜೊತೆಗೆ ಪಾಕ್ ಆಕ್ರಮಿತ ಕಾಶ್ಮೀರ POK ಏನಿದೆ ಅಲ್ಲಿ ಒಬ್ಬ ಮೌಲ್ವಿಯ ಮೂಲಕ ಇವರು ಆಕ್ಟಿವ್ ಆಗಿದ್ರು. ಆ ಮೌಲ್ವಿ ಏನಿದಾನೆ ಆತನ ಬಳಿ ನಿರಂತರವಾಗಿ ಸಂಪರ್ಕದಲ್ಲಿದ್ರು, ಇದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು. POK ಅಲ್ಲಿ ಮೌಲ್ವಿ ಇರ್ಫಾನ್ ಅಹಮದ್ ಸೂಚನೆಯ ಮೇರೆಗೆನೆ ಆಪರೇಷನ್ ಕಾರ್ಯವನ್ನ ಇವರು ಕೈಗೊಂಡಿದ್ರು. ಹೇಗೆ, ಎಲ್ಲಿ, ಯಾವಾಗ ಸ್ಫೋಟಿಸಬೇಕು ಅದಕ್ಕೆ ಸಂಬಂಧಪಟ್ಟಂತಹ ಪ್ಲಾನ್ಗಳನ್ನ ಇವರು ರೂಪಿಸಿದ್ರು. ಡಾಕ್ಟರ್ ಮುಜಾಮಿಲ್, ಡಾಕ್ಟರ್ ಆದಿಲ್, ಡಾಕ್ಟರ್ ಉಮರ್ ಆಕ್ಟಿವ್ ಆಗಿದ್ದಂತ ಡಾಕ್ಟರ್ಸ್. ಈ ಮುಜಾಮಿಲ್ ಮತ್ತೆ ಉಮರ್ ಇದಾನಲ್ಲ, ಇವರಿಬ್ರು ಕೂಡ ಜನವರಿ ಸಂದರ್ಭದಲ್ಲಿ ದೆಹಲಿ ಬಳಿ ಬಂದಿರ್ತಾರೆ. ಅಲ್ಲಿನ ಸೆಕ್ಯೂರಿಟಿ ಹೇಗಿದೆ, ಎಲ್ಲಿ ನಾವು ಬ್ಲಾಸ್ಟ್ ಮಾಡ್ಬೋದು, ಹೇಗ್ ಮಾಡ್ಬೋದು, ಅಲ್ಲಿನ ಭದ್ರತಾ ವ್ಯವಸ್ಥೆಯನ್ನ ನೋಡ್ಕೊಂಡು ಹೋಗಿರ್ತಾರೆ. ಬಟ್ ಅಲ್ಲಿ ಫೇಲ್ ಆಗಿರುತ್ತೆ ಆ ಪ್ಲಾನ್. ಡಾಕ್ಟರ್ ಮುಜಾಮಿಲ್ ಲವರ್ ಡಾಕ್ಟರ್ ಶಾಹೀನ್ ಮೂಲಕ ಲೇಡಿ ಟೆರರ್ ಗ್ಯಾಂಗ್ ಏನಿದೆ ಆಕ್ಟಿವ್ ಆಗಿರುತ್ತೆ. ಮತ್ತೊಂದ್ ಕಡೆ 2013ರಲ್ಲಿ ಈಕೆ ವಿವಿಯಿಂದ ನಾಪತ್ತೆ ಆಗಿದ್ದು, ಅದಾದ ಬಳಿಕ 2021ರಲ್ಲಿ ಆಕೆಯನ್ನು ವಜಾಗೊಳಿಸಿದ್ದು. ಅದರ ಜೊತೆಗೆ ಆಕೆ ಏನಿದ್ದಾಳೆ ಮತ್ತೆ ಹೇಗೆ ಈ ಒಂದು ನೆಟ್ವರ್ಕ್ ಅನ್ನ ಸೃಷ್ಟಿ ಮಾಡಿದ್ಲು, ಅದರಲ್ಲಿ ಯಾರ್ಯಾರು ಆಕ್ಟಿವ್ ಆಗಿದ್ರು, ಅವ್ರಿಗೆ ಸಾಥ್ ಕೊಟ್ಟಿದ್ಯಾರು, ಯಾರ ಒಂದು ಸೂಚನೆಯ ಮೇರೆಗೆ ಇವರು ಆಪರೇಷನ್ ಗಳನ್ನ ನಡೆಸ್ತಾ ಇದ್ರು ಅನ್ನುವಂತಹ ಎಲ್ಲಾ ವಿಚಾರಗಳು ಕೂಡ ಸದ್ಯ ಹೊರಗಡೆ ಬರ್ತಾ ಇದೆ. ಡಾಕ್ಟರ್ ಮುಜಾಮಿಲ್ ಲವರ್ ಏನಿದ್ದಾಳೆ ಡಾಕ್ಟರ್ ಶಾಹೀನ್ ಮೂಲಕ ಲೇಡಿ ಟೆರರ್ ಗ್ಯಾಂಗ್ ಅನ್ನ ಆಕ್ಟಿವ್ ಆಗಿ ಇಟ್ಕೊಳ್ಳೋದಕ್ಕೆ ಇವರು ಕಾರಣ ಆಗಿದ್ರು. ಇದೆಲ್ಲ ಕೂಡ ನಿಜಕ್ಕೂ ಕೂಡ ಯಾಕೆ ಅಂತ ಅಂದ್ರೆ ಇವರು ಎಲ್ಲಿ ಕುತ್ಕೊಂಡು ಹೇಗೆ ಪ್ಲಾನ್ ಮಾಡ್ತಾ ಇದ್ರು, ಅದರ ಜೊತೆಗೆ ಇವರ ಹಿಂದೆ ಇರುವಂತಹ ನೆಟ್ವರ್ಕ್ ಗಳಿದೆಯಲ್ಲ, ಅದು ನಿಜಕ್ಕೂ ಕೂಡ ಸ್ವತಃ ಆ ನೆಟ್ವರ್ಕ್ ಗಳನ್ನ ನೋಡಿ NIA ಕೂಡ ಶಾಕ್ ಆಗಿದೆ.